ಇನ್ನು ಅನುದಾನ ತಾರತಮ್ಯದ ಕಾಳಗ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಅನುದಾನ ವಂಚನೆ ಮಾಡಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯಗಳನ್ನು ನಿನ್ನೆ ರಾಜ್ಯ ಸರ್ಕಾರ ಸದನದಲ್ಲಿ ಅಂಗೀಕರಿಸಿದೆ. ಇದನ್ನು ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಧರಣಿ ನಡೆಸಿದರು. ಅತ್ತ ಪರಿಷತ್ನಲ್ಲೂ ಕೂಡ ಅನುದಾನ ಹಂಚಿಕೆ ಬಗ್ಗೆನೇ ತೀವ್ರವಾದಂಥ ಚರ್ಚೆ ಆಗಿದೆ. ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಸಂಸದರಿಂದ ರಾಜ್ಯಕ್ಕೆ ಕಾಗದ ಪತ್ರಗಳು ಸರ್ಕಾರದ ಅನುದಾನ ತಾರತಮ್ಯಕ್ಕೆ ಕೇಂದ್ರ ಸರ್ಕಾರದ ನಿರ್ಣಯ. ರಾಜ್ಯ ಸರ್ಕಾರದ ವಿರುದ್ಧ ಸದನದಲ್ಲಿ ತಿರುಗಿ ಬಿದ್ದ ವಿಪಕ್ಷಗಳು. ಕೇಂದ್ರದ ಅನುದಾನ ತಾರತಮ್ಯವನ್ನ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಆದ್ರೆ ಇದಕ್ಕೆ ಇವತ್ತು ಬೆಳಗ್ಗೆ ಕಲಾಪ ಆರಂಭ ಆಗ್ತಿದ್ದಂತೆ ವಿಪಕ್ಷಗಳ ಸದಸ್ಯರು ಸಭಾಧ್ಯಕ್ಷರ ಪೀಠದೆದುರು ಧರಣಿ ನಡೆಸಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದ್ರು. ಇಷ್ಟಿದ್ರೂ ನಿರ್ಣಯಗಳನ್ನ ಸದನದಲ್ಲಿ ರಾಜ್ಯ ಸರ್ಕಾರ ಸಮರ್ಥಿಸಿದೆ. ಬಿಜೆಪಿ ನಾಯಕರ ಆರೋಪಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ರು. ಆದರೆ ಇದಕ್ಕೂ ಜಗ್ಗದ ಬಿಜೆಪಿ ಸದಸ್ಯರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಮಧ್ಯ ಪ್ರವೇಶಿಸಿದ ಸಚಿವ ಕೃಷ್ಣ ಬೈರೇಗೌಡ ನಿಮ್ಮ ಸಂಸದರು ಜಿ ಹುಜೂರ್ ಆಗಿದ್ದಾರೆ ಅಂತ ಬಿಜೆಪಿ ಸದಸ್ಯರನ್ನ ಕಿಚಾಯಿಸಿದ್ರು. ಗಲಾಟೆ ಜೋರಾಗ್ತಿದ್ದಂತೆ 10 ನಿಮಿಷ ಕಲಾಪ ಮುಂದೂಡಿಕೆ ಮಾಡಲಾಯಿತು. ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ, ಆ ನಿರ್ಣಯ ಮಂಡನೆ ಮಾಡಿದ್ದೇವೆ. ಸ್ಪೀಕರ್ ಯುಟಿ ಖಾದರ್ ತಮ್ಮ ಕಚೇರಿಯಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ಸಂಧಾನಕ್ಕೆ ಯತ್ನಿಸಿದ್ರು. ಅದು ಫಲಿಸಲಿಲ್ಲ. ಪುನಃ ಕಲಾಪ ಆರಂಭವಾದಾಗಲೂ ವಿಪಕ್ಷಗಳ ಸದಸ್ಯರು ಧರಣಿ ಮುಂದುವರಿಸಿದ್ರು. ಕೇಂದ್ರದ ವಿರುದ್ಧದ ನಿರ್ಣಯಗಳನ್ನು ವಾಪಸ್ ಪಡೆಯಲು ಆಗ್ರಹಿಸಿದರು. ಭಾರತ ಸಂವಿಧಾನದ ಅನುಚ್ಛೇದ 243(1) ಮತ್ತು ರ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2024-25ನೇ ಸಾಲಿನ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಆದರೆ ಈ ಎಲ್ಲ ಗದ್ದಲದ ಮಧ್ಯದಲ್ಲಿ 2 ವರದಿಗಳ ಮಂಡನೆ ಮತ್ತು 2 ಮಸೂದೆಗಳ ಅಂಗೀಕಾರವಾಯಿತು. ಕೇಂದ್ರ ಸರ್ಕಾರವನ್ನ ಬೆಂಬಲಿಸಿ ಪ್ರತಿ ನಿರ್ಣಯ ಮಂಡಿಸಲು ಅವಕಾಶ ನೀಡಲು ವಿಪಕ್ಷ ನಾಯಕ ಆರ್ ಅಶೋಕ್ ಮನವಿ ಮಾಡಿದ್ರು. ಆದರೆ ಸ್ಪೀಕರ್ ಇದಕ್ಕೆ ಒಪ್ಪಲಿಲ್ಲ. ಗದ್ದಲದ ಮಧ್ಯೆ ತಾವು ತಂದಿದ್ದ ನಿರ್ಣಯದ ಕರಡನ್ನ ಅಶೋಕ್ ಓದಿದ್ರು. ಗದ್ದಲ ಮತ್ತಷ್ಟು ಜೋರಾಗ್ತಿದ್ದಂತೆ ಸ್ಪೀಕರ್ ಸದನದ ಕಲಾಪವನ್ನ ಸೋಮವಾರ ಬೆಳಗ್ಗೆ 9:30ಕ್ಕೆ ಮುಂದೂಡಿದ್ರು. ಇವತ್ತಿನ ಪ್ರಶ್ನೋತ್ತರ ಮತ್ತು ಇವತ್ತಿನ ಕಾಲಿಂಗ್ ಅಟೆನ್ಷನ್ ಚರ್ಚೆಯನ್ನು ಸೋಮವಾರಕ್ಕೆ ನಾವು ಮುಂದೂಡಿ ಇವತ್ತಿನ ಈ ಸಭೆ ನಾವು ಸೋಮವಾರ ಬೆಳಿಗ್ಗೆ 9:30 ಗಂಟೆಗೆ ಮುಂದೂಡಲಾಗಿದೆ ಎಂದು ಸೂಚಿಸುತ್ತೇನೆ. ಪರಿಷತ್ನಲ್ಲಿ SC/ST ಅನುದಾನ ಗುದ್ದಾಟ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಿಗಾಗಿ SC/ST ಮತ್ತು TSP ಹಣ ಬಳಕೆ ಮಾಡಿಕೊಳ್ತಿದೆ ಅಂತ ಪರಿಷತ್ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಇದಕ್ಕೆ ಸಚಿವ ಡಾಕ್ಟರ್ H.C. ಮಹದೇವಪ್ಪ ತಿರುಗೇಟು ನೀಡಿದರು. ನೀವು ಬಂದು ಅನ್ಯಾಯವನ್ನೇ ಮಾಡಲಿಕ್ಕೆ ಇಲ್ಲಿ ಕುಳಿತಿದ್ದೀರಿ. ನನಗೆ ನಾಚಿಕೆ ಆಗ್ತದೆ, ನಿಮಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ. ಈ ಕಾಯ್ದೆ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ತಪ್ಪು ಮಾಹಿತಿ ನಾಚಿಕೆ ಪಟ್ಟರೆ ಇದು ತಪ್ಪು ಮಾಹಿತಿ ಏನಾಗುತ್ತೆ? Let them tell the union government to bring in an amendment to the constitution in providing the reservation to SC based on the population. If it really has got a self-respect, let them tell the union government. ಹಿಂದೂ ಧರ್ಮದಾಯ ದತ್ತಿ ವಿಧೇಯಕ ತಿದ್ದುಪಡಿ ಕುರಿತಂತೆ ಸರ್ಕಾರದ ವಿರುದ್ಧ ಟ್ವೀಟ್ ದಾಳಿ ನಡೆಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಿಎಂ ಸಿದ್ದರಾಮಯ್ಯ ಅದೇ ಟ್ವೀಟ್ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಕಿರಣ್ ಹುನ್ಯಾಡ್ಕ ಜೊತೆ ಪ್ರಸನ್ನ, TV9 ಬೆಂಗಳೂರು.